ಹಲೋ ಎವ್ರಿವನ್, ವೆಲ್ಕಮ್ ಟು 7th ಸ್ಟ್ಯಾಂಡರ್ಡ್ ಗಣಿತ್ ಪ್ರಕಾಶ್. ಇವತ್ತಿನ ಕ್ಲಾಸಲ್ಲಿ ನಾವು ಹೊಸ ಲೆಸನ್ ಶುರು ಮಾಡ್ತಾ ಇದೀವಿ. ದಟ್ ಇಸ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್. ಇದು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್. ಸೊ ಲೆಟ್ಸ್ ಸಿ ಹಿಯರ್. Simple expressions. You may have seen mathematical phrases like 13 plus 2, 20 minus 4, 12 into 5 and 18 divided by 3. Such phrases are called arithmetic expression. ಸೊ ಸಿಂಪಲ್ ಆಗಿ ಹೇಳೋದು ಅಂದರೆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಏನಿರುತ್ತೆ ಅಂದರೆ ಒಂದು ನಂಬರ್ಸ್ ಇರುತ್ತೆ ಆ್ಯಂಡ್ ಆಪರೇಷನ್ಸ್ ಇರುತ್ತೆ. ಆಪರೇಷನ್ಸ್ ಅಂತಂದರೆ ಪ್ಲಸ್ ಆಗಿರ್ಬೋದು, ಮೈನಸ್, ಇಂಟು, ಡಿವಿಷನ್. ಸೊ ಎರಡರದ್ದು ಕಾಂಬಿನೇಷನ್ನ ನಾವು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಎವ್ರಿ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಹ್ಯಾಸ್ ಅ ವ್ಯಾಲ್ಯೂ ವಿಚ್ ಈಸ್ ದ ನಂಬರ್ ಇಟ್ ಇವ್ಯಾಲ್ಯೂಯೇಟ್ಸ್ ಟು. ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ನ ನಾವು ಒಂದು ವ್ಯಾಲ್ಯೂ ಟರ್ಮ್ಸಲ್ಲಿ ಬರಿಬೋದು. ಅಂದರೆ ಈಗ 13 + 2 ಏನಾಯಿತು? 15. 20 - 4 16. 12 into 5 it is 60. 18 divided by 3 it is 6. ಸೊ ಒಂದು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಂತ ಅಂದರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಓಕೆನಾ? ಸೊ ಈಗ 15, 16, 60 ಮತ್ತು 6 ಇವೆಲ್ಲ ಈ ಎಕ್ಸ್ಪ್ರೆಷನ್ಸ್ಗಳದ್ದು ವ್ಯಾಲ್ಯೂಸ್ ಅಂತ ಹೇಳ್ಬೋದು. ದಿಸ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರೆಡ್ ಆಸ್ 13 + 2. ಸೊ ಈಗ ಫಸ್ಟ್ ಎಕ್ಸ್ಪ್ರೆಷನ್ ಏನಂತ ಹೇಳ್ಬೋದು? 13 + 2 ಅಂತ ಹೇಳ್ಬೋದು, ಅಥವಾ ಸಮ್ ಆಫ್ 13 and 2 ಅಂತಲೂ ಹೇಳ್ಬೋದು. ವಿ ಯೂಸ್ ದ ಈಕ್ವಾಲಿಟಿ ಸೈನ್ equal to denote the relationship between an arithmetic expression and its value. ಸೊ ಈಗ 13 + 2 ಅನ್ನೋದೇನು? ಇದು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್. ಇದರ ವ್ಯಾಲ್ಯೂ ಏನು? 13 + 2 is 15. ಇವೆರಡಕ್ಕೂ ರಿಲೇಟ್ ಮಾಡೋ ವರ್ಡ್ನ ನಾವು ಅಥವಾ ಈ ಸಿಂಬಲ್ನ ನಾವು ಈಕ್ವಲ್ಸ್ ಅಂತ ಹೇಳ್ತೀವಿ. ಓಕೆನಾ? ಇದು ಈಗ ಒಂದು ಈಕ್ವೇಷನ್ ಆಯಿತು. 13 + 2 which is equal to 15. ಸೊ ಎಕ್ಸ್ಪ್ರೆಷನ್ನ ಅದ್ರ ವ್ಯಾಲ್ಯೂಗೆ ರಿಲೇಟ್ ಮಾಡೋ ಸಿಂಬಲ್ ಏನಂತ ಕರಿತೀವಿ? ಇಟ್ ಇಸ್ ಈಕ್ವಲ್. ಓಕೆ, ಸೊ ಹಿಯರ್ ಇಟ್ ಇಸ್ ಗಿವನ್. ಫಸ್ಟ್ ಎಕ್ಸಾಂಪಲ್ ನೋಡೋಣ. ಮಲ್ಲಿಕಾ ಸ್ಪೆಂಡ್ಸ್ ₹25 ಎವ್ರಿ ಡೇ ಫಾರ್ ಲಂಚ್ ಅಟ್ ಸ್ಕೂಲ್. ಸೊ ಎಷ್ಟು ಸ್ಪೆಂಡ್ ಮಾಡ್ತಿದ್ದಾಳೆ ಲಂಚ್ಗೆ? 25 rupees. ಅದು ಎವ್ರಿ ಡೇ. Write the expression for the total amount she spends on lunch in a week from Monday to Friday. ಸೊ ಈಗ ನಾವೊಂದು ಎಕ್ಸ್ಪ್ರೆಷನ್ ಬರೀಬೇಕು. ಅದೇನ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಮಂಡೇಯಿಂದ ಫ್ರೈಡೇಗೆ ಅವಳು ಎಷ್ಟು ಸ್ಪೆಂಡ್ ಮಾಡಿದ್ದಾಳೆ ಅಮೌಂಟ್ನ ಅಂತ ನಾವು ಆ ಎಕ್ಸ್ಪ್ರೆಷನ್ ಮೂಲಕ ತೋರಿಸ್ಬೇಕು. ಓಕೆನಾ? ಸೊ ಈಗ 1 ಡೇಗೆ ಎಷ್ಟು ಸ್ಪೆಂಡ್ ಮಾಡಿದ್ದಾಳೆ ಅವಳು? ₹25. ಓಕೆನಾ? ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 25 into 1. 25 ಎಷ್ಟು ಟೈಮು? 1 ಟೈಮ್, ಅಂದರೆ ಪರ್ 1 ಡೇ. 25 1 ಡೇಗೆ ಅಂತ. ಫಾರ್ 5 ಡೇ. ವೈ ಇಟ್ ಇಸ್ 5? ಬಿಕಾಸ್ ಮಂಡೇ ಟು ಫ್ರೈಡೇ ಎಷ್ಟು ದಿನ ಇದೆ? ಇಟ್ ಇಸ್ 5. ಯು ಕ್ಯಾಲ್ಕುಲೇಟ್, ಯು ವಿಲ್ ಗೆಟ್ 5 days. 25 into 5 days. Here it is for 1 day, here it is 5 days. ಸೊ ಇದೇ ಮ್ಯಾಥಮೆಟಿಕಲ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್. ಓಕೆ, ಇಲ್ಲಿದೆ. 5 into 25 is nothing but 25 into 5. Both are same. 25 into 5 ಅಂದರೆ 25 rupees for 5 days. 25 into 5 is 5 times 25. ಯಾಕಂದರೆ 5 ಡೇಗೆ 1 ಡೇಗೆ 1 time of 25. 5 daysಗೆ ಇಟ್ ಇಸ್ 5 time of 25. ಆರ್ ಪ್ರಾಡಕ್ಟ್ ಆಫ್ 5 and 25. ಇದನ್ನು ಪ್ರಾಡಕ್ಟ್ ಆಫ್ 5 and 25 ಅಂತಲೂ ಹೇಳ್ತೀವಿ. 25 into 5 ಅಂದರೂ ಒಂದೇ, 5 into 25 ಅಂದರೂ ಒಂದೇ. ಡಿಫ್ರೆಂಟ್ ಎಕ್ಸ್ಪ್ರೆಷನ್ ಕ್ಯಾನ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ. ಓಕೆನಾ? ಒಂದೇ ವ್ಯಾಲ್ಯೂಗೆ ನಾವು ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪ್ರೆಷನ್ನ ಬರೀಬೋದು. ಹಿಯರ್ ಆರ್ ಮಲ್ಟಿಪಲ್ ವೇಸ್ ಟು ಎಕ್ಸ್ಪ್ರೆಸ್ ದ ನಂಬರ್ 12 ಯೂಸಿಂಗ್ 2 numbers and any of the 4 ಆಪರೇಷನ್. ಸೊ ಈಗ ಒಂದೇ ನಂಬರ್ 12ನ ಈ 4 ಆಪರೇಷನ್ಸ್ನ ಯೂಸ್ ಮಾಡಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಓಕೆನಾ? ಒಂದು ಪ್ಲಸ್ಗೆ 12ನ ನಾನು ಪ್ಲಸ್ ಯೂಸ್ ಮಾಡಿದ್ರೆ ಹೇಗೆ ಮಾಡ್ಬೋದು? 10 + 2. ದಿಸ್ ಇಸ್ ನಾಟ್ ದ ಓನ್ಲಿ ವೇ. ನಾನು ಇನ್ನೂ ಬೇರೆ ಥರನೂ ಎಕ್ಸ್ಪ್ರೆಸ್ ಮಾಡ್ಬೋದು. ಲೈಕ್ 4, 8 + 4. It is also 12. And minusನ ಯೂಸ್ ಮಾಡಿ 15 and 15 - 3 ಇಂಟುಗೆ 3 into 4. ಡಿವಿಷನ್ ಮಾಡಿದ್ರೆ 24 divided by 12. ಈ ರೀತಿ ಒಂದೇ ವ್ಯಾಲ್ಯೂಗೆ there could be many different expressions. Okay, I will give you some numbers. You just find out how many expressions you can find out. Okay, so I will give you some numbers. For example, I will give you 10. 10ನ ನಾನು ಪ್ಲಸ್ ಯೂಸ್ ಮಾಡಿಕೊಂಡು 8 + 2 ಅಂತ ಬರೀತೀನಿ, ವಿಚ್ ಇಸ್ ಈಕ್ವಲ್ ಟು 10. ಆ್ಯಂಡ್ ಸಬ್ಟ್ರಾಕ್ಷನ್ ಮಾಡೋದಾದರೆ 12 - 2 ಐ ವಿಲ್ ರೈಟ್. 10ಗೆ ಲೈಕ್ ಡಿವಿಷನ್ ಮಾಡೋದಾದರೆ
20 divided by 2 I will do. Multiplication 5 into 2 I'll do. Like this. You do it for the number 12. So 12 is given, no? You do it for 14. 14ಗೆ ಮತ್ತೆ 20ಗೆ you just do homework and comment ನಲ್ಲಿ you just write your answers, okay? Choose your favorite number and write as many as expressions you can have that value, okay? ಇವೆರಡಕ್ಕೆ ಮಾಡಿ 14 ಮತ್ತು 20 ಅನ್ನೋದು values. You go and write the expressions using plus, minus, into and division, okay? Try different ways. ಯಾಕಂದರೆ ಅದಕ್ಕೆ ಒಂದೇ ಒಂದು ಅಂತ ಏನಿಲ್ಲ, ತುಂಬ ವೇಸಲ್ಲಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. Comparing expressions. As we compare numbers using equals, lesser than, greater than sign, we can also compare expressions. So ಈಗ ನಂಬರ್ನ ನಾವು ಎಕ್ಸ್ಪ್ರೆಸ್ ಮಾಡ್ತಿದ್ವಿ ಅಲ್ವಾ, ಲೆಸ್ ದೆನ್ ಗ್ರೇಟರ್ ದೆನ್. ಫಾರ್ ಎಕ್ಸಾಂಪಲ್ 4 ವಿಚ್ ಇಸ್ ಗ್ರೇಟರ್ ದೆನ್ 2. ಈ ಸಿಂಬಲ್ ಗ್ರೇಟರ್ ದೆನ್ ಅಂತ. ಎಲ್ಲಿ ಓಪನ್ ಇರುತ್ತೋ ಆ ಸೈಡಲ್ಲಿರೋ ನಂಬರ್ ಬಿಗ್ಗರ್ ಅಂತ ಅರ್ಥ. ಎಲ್ಲಿ ಶಾರ್ಪ್ ಎಡ್ಜ್ ಇರುತ್ತೆ ಈಕ್ವಲ್ ಸಿಂಬಲ್, ಸೊ ದಟ್ ಸೈಡ್ ನಂಬರ್ ವಿಲ್ ಬಿ ಸ್ಮಾಲರ್. ಅದನ್ನು ಈ ಸಿಂಬಲ್ ರೆಪ್ರೆಸೆಂಟ್ ಮಾಡುತ್ತೆ. 4 is greater than 2, or else I can write 8 is equal to 8. ಈ ರೀತಿ ಕಂಪೇರ್ ಮಾಡೋದಕ್ಕೆ ಎರಡು ನಂಬರ್ನ ನಾವು ಈ ಸಿಂಬಲ್ಸ್ನ ಯೂಸ್ ಮಾಡಿದ್ವಿ. ಬಟ್ ನಾವೀಗ ಎಕ್ಸ್ಪ್ರೆಷನ್ಸ್ನ ಕಂಪೇರ್ ಮಾಡೋದಕ್ಕೂ ಈ ಸಿಂಬಲ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ I'll write 8 minus 2 which is greater than 10 minus 5. So 8 minus 2 ಅಂದ್ರೆ ಏನು? 6. 6 which is greater than 10 minus 5, it is 5. ಸೊ ನಾವು ಎಕ್ಸ್ಪ್ರೆಷನ್ನ ನೋಡ್ತಾ ಇದು ದೊಡ್ಡದು ಚಿಕ್ಕದು ಅಂತ ಹೇಳೋದಕ್ಕಾಗಲ್ಲ. ವಿ ಹ್ಯಾವ್ ಟು ಗೆಟ್ ದೇರ್ ವ್ಯಾಲ್ಯೂ ಫಸ್ಟ್. 10 minus 5 ಅನ್ನೋದ್ರದ್ದು ವ್ಯಾಲ್ಯೂ ಏನು? 5. 8 minus 2 value 6. So after looking at the values, we can say it is greater than or less than, okay? Like that we can compare the expressions. We compare expressions based on their values. So see here, expression ಅನ್ನು ಹೇಗೆ ಕಂಪೇರ್ ಮಾಡ್ತೀವಿ ಅಂದರೆ we have to find out their values first and write the equals to, greater than or lesser than sign accordingly. So equals ವ್ಯಾಲ್ಯೂಸ್ನ ನೋಡ್ಬಿಟ್ಟು ನಾವು ಈಕ್ವಲ್ಸ್ ಹಾಕ್ಬೇಕಾ, ಗ್ರೇಟರ್ ದೆನ್ ಹಾಕ್ಬೇಕಾ ಅಥವಾ ಲೆಸ್ಸರ್ ದೆನ್ ಹಾಕ್ಬೇಕಾ ಅಂತ we will get to know. For example, 10 plus 2, so which gives 12. 7 plus 1, which gives 8. So after that we are putting the symbol 12 is greater than 8, okay? Because the value of the same thing, 10 plus 2 which is 12, which will be greater than 7 plus 1 which is 8. So that's why the symbol 12 which is greater than 8 comes. Similarly 13 minus 2 which is 11. 4 into 3, 12. Ega less than 11 is less than 12. So let's do this, figure it out fast, okay? Fill in the blanks to make the expression equal on both the sides. The equal sign. So equal sign ಏನಿದೆ ಅದರದ್ದು ಎರಡೂ ಸೈಡ್ಗೂ ನಮಗೆ ವ್ಯಾಲ್ಯೂಸ್ ಸೇಮ್ ಆಗಬೇಕು. ಆ ರೀತಿ ನಾವು ಈ ಬ್ಲ್ಯಾಂಕ್ನ ಫಿಲ್ ಮಾಡಬೇಕು. ಫಸ್ಟ್ ವಿ ಶಲ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದಿಸ್ ಎಕ್ಸ್ಪ್ರೆಷನ್. 13 plus 4 is how much? It is 17. ಓಕೆ, ಇಲ್ಲೂ 17 ಆಗಬೇಕಂದ್ರೆ ವಾಟ್ ಶುಡ್ ಐ ಆ್ಯಡ್? ಐ ಶುಡ್ ಆ್ಯಡ್ 11 to 6 because 11 plus 6 is 17. ಎರಡು ಸೈಡ್ ಈಕ್ವಲ್ ಆಯ್ತಲ್ವಾ? ಹಿಯರ್ ಇಟ್ ಇಸ್ ಆಲ್ಸೋ 17, ಹಿಯರ್ ಇಟ್ ಇಸ್ ಆಲ್ಸೋ 17. ಹಿಯರ್ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಇರೋದನ್ನ ಫಸ್ಟ್ ಚೆಕ್ ಮಾಡಬೇಕು, ಓಕೆನಾ? ಇಲ್ಲಿ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಇದೆ, ಇಲ್ಲಿ ಬ್ಲ್ಯಾಂಕ್ ಇದೆ. ಸೊ 6 into 5 ಇಟ್ ಇಸ್ 30. 22ಗೆ ಏನು ಆ್ಯಡ್ ಮಾಡಿದ್ರೆ 30 ಆಗುತ್ತೆ? ವಿ ಹ್ಯಾವ್ ಟು ಆ್ಯಡ್ 80. ಸೊ ನಾವು 30 equals 30 equals ಎರಡು ಸೈಡ್ ಕೂಡ ಸೇಮ್ ಬಂದಿದೆ. 64 divided by 2. What do I get? 64 divided by 2. 2 1s are 2 3s are 6 and 2 2s are 4. It is 32. ಇಲ್ಲೂ 32 ಆಗಬೇಕು ಅಂದರೆ 8 4s are 32. ಸೊ ಎರಡು ಸೈಡು ಈಕ್ವಲ್ ಆಯಿತು. 25. 34ಗೆ ಯಾವ ನಂಬರ್ನ ಮೈನಸ್ ಮಾಡಿದ್ರೆ 25 ಆಗುತ್ತೆ? ವಿ ಹ್ಯಾವ್ ಟು ಮೈನಸ್ 9. ಓಕೆ, arrange the following expression in ascending increasing order of their value. ಸೊ ಅಸೆಂಡಿಂಗ್ ಆರ್ಡರ್ಗೆ ನಾವು ಅರೇಂಜ್ ಮಾಡೋಕ್ಕೂ ಮುಂಚೆ ನಮ್ಗೆ ಏನು ಬೇಕು? ಇದರದ್ದು ವ್ಯಾಲ್ಯೂಸ್ ಬೇಕು. 67 minus 11, 67 minus 19, what do I get? So it is 8 and it is 4, 48. 35 plus 25, it is 50, 60. The answer is 60. 3 1s, 3 4s are 12, it is 40. The answer is 40 here. 67 minus 20, it is 47. 55 into 11, it is 55.
ಅಸೆಂಡಿಂಗ್ ಆರ್ಡರ್ ಅಂತಂದರೆ ಫಸ್ಟ್ ವಿ ಹ್ಯಾವ್ ಟು ಲುಕ್ ಇನ್ ಟು ದ ಸ್ಮಾಲರ್ ಒನ್. ಸೊ ಸ್ಮಾಲ್ ಯಾವುದಿರಲಿ 120 ಡಿವೈಡೆಡ್ ಬೈ 3 ವಿಚ್ ಇಸ್ ಲೆಸ್ ದ್ಯಾನ್. ನೆಕ್ಸ್ಟ್ ಇಮಿಡಿಯೇಟ್ ದೊಡ್ಡದು ಯಾವುದಿದೆ 67 ಮೈನಸ್ 20 ವಿಚ್ ಇಸ್ ಲೆಸ್ ದ್ಯಾನ್ 67 ಮೈನಸ್ 19 ಇದು which is less than. So we're done with this one and this one. Then 55 comes. 5 into 11 which is less than 35 plus 25. So it was ascending order the expression. So for better understanding you can write brackets here. Okay. So let's do this example in the next class. So ನಿಮ್ಗೆ ಅರ್ಥ ಆಗ್ತಿದ್ರೆ classes, please do watch all the videos and get subscribed first, like the video and comment all your doubts and answer the given homework in the comments. Okay, thank you.